ಎಲ್ರಿಗೂ ನಮಸ್ಕಾರ. ಈ ಇಂದಿನ ಒಂದು ಕಾರ್ಯಕ್ರಮದ ಒಂದು ಮುಖ್ಯವಾದಂತಹ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ವಿಶ್ವವೈದ್ಯಕೀಯ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲೆಲ್ಲ ಅತ್ಯುತ್ತಮವಾದಂತಹ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಅವರು ಕಾರ್ಪೊರೇಟ್ ಸೆಕ್ಟರ್ಸ್ ಅಲ್ಲಿ ಇದ್ದಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಬೋಧಕ ಕ್ಷೇತ್ರದಲ್ಲಿ ಇದ್ದಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ಲಿ ಇದ್ದಿರ್ಬೋದು, ಅಥವಾ ವಿಜ್ಞಾನಿಗಳು ಕೂಡ ಆಗಿರ್ಬೋದು. ಅವರೆಲ್ಲರೂ ಕೂಡ ಇದು ಒಂದೇ ವೇದಿಕೆಯಲ್ಲಿ ಇವತ್ತೆಲ್ಲ ನಾವು ಸೇರ್ಕೊಂಡು ಯಾವ ಬಗ್ಗೆ ನಮ್ಮ ಸಮಾಜಕ್ಕೆ ನಮ್ಮ ಒಂದು ಒಡನಾಟದಿಂದ ಒಂದು ಸೇವೆ ಸಿಗ್ಬೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದೇ ಪ್ಲಾಟ್ಫಾರ್ಮ್ ಅಂತ ಸೇರಿ ಸೇವೆ ಕೊಡ್ಬೋದು, ಮತ್ತೆ ವಿಶೇಷವಾಗಿ ಭಾರತ ದೇಶದ ಸಲುವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರ್ಬೇಕು. ಯಾವ ರೀತಿ ನಮ್ಮ ಪಶು ಸಂಗೋಪನೆಯಲ್ಲಿ ಏನೇನು ಚಟುವಟಿಕೆ ನಡೀತಾ ಇದೆ, ಒಂದೊಂದು ಪ್ರೋಗ್ರಾಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು, ಎನ್ವಿರಾನ್ಮೆಂಟಲ್ ಸೈನ್ಸ್ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಸೇರಿ ಯಾವ ರೀತಿ ನಮ್ಮ ಒಂದು ಸೇವೆಯನ್ನ ಒಂದು ದೇಶಕ್ಕೆ ಕೊಡಬೇಕು, ರಾಜ್ಯಕ್ಕೆ ಕೊಡಬೇಕು, ಮತ್ತೆ ನಮ್ಮ ಸಮಾಜಕ್ಕೆ ಕೊಡಬೇಕು, ಅದು ಒಂದು ನಮ್ಮ ಮುಖ್ಯವಾದಂತಹ ಉದ್ದೇಶ. ಅದರಲ್ಲಿ ನಾವು ಒಂದು ಸಕ್ಸಸ್ ಅನ್ನ ಕಂಡೇ ಕಾಣ್ತೀವಿ, ಒಂದು ಆತ್ಮವಿಶ್ವಾಸ ಇದೆ. ಧನ್ಯವಾದಗಳು. ನಮ್ಮ ಪರಿಚಯ, ನಾನು ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅಂತ. ನಾನು ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿದ್ದೇನೆ. ಈಗಷ್ಟೇ ನಮ್ಮ ಕುಲಪತಿ ಸಾಹೇಬರು ಅದೇ ಹೇಳ್ತಾ ಇದ್ರು, ನಮ್ದು ವರ್ಲ್ಡ್ ಆರ್ಗನೈಸೇಷನ್ ಹೆಲ್ತ್ ಅವರು ರೆಕಾಗ್ನೈಸ್ ಮಾಡಿರುವಂತದ್ದು ಎಕ್ಸ್ಕ್ಲೂಸಿವ್ಲಿ ಆನಿಮಲ್ ರೇಬಿಸ್.